ರೇಷ್ಮೆ ಮಾರುಕಟ್ಟೆ ಹಾಗೂ ರೇಷ್ಮೆ ನೂಲು ತೆಗೆಯುವ ಫ್ಯಾಕ್ಟರಿ ರೈತರು ಹಾಗೂ ಕಾರ್ಮಿಕರ ಬದುಕಿಗೆ ವರದಾನವಾಗಿದ್ದು, ಮೈಸೂರು ಮಹಾರಾಜರು ನಿರ್ಮಿಸಿದ ಸಿಲ್ಕ್ ಫ್ಯಾಕ್ಟರಿ ಆವರಣದಲ್ಲಿ ತಾಲೂಕು ಕ್ರೀಡಾಂಗಣ ಮಾಡುವುದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಪ್ರಬಲವಾಗಿ ವಿರೋಧಿಸುತ್ತದೆ ಎಂದು ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ತಿಳಿಸಿದರು. ನರಸೀಪುರ ಪಟ್ಟಣದ ಜೋಡಿ ರಸ್ತೆಯಲ್ಲಿ ಬರುವ ಸಿಲ್ಕ್ ಫ್ಯಾಕ್ಟರಿ ಮುಂಭಾಗ ಸಿಲ್ಕ್ ಫ್ಯಾಕ್ಟರಿಯ ಹೆಚ್ಚುವರಿ ಜಾಗದಲ್ಲಿ ಸರ್ಕಾರ ಕ್ರೀಡಾಂಗಣ ನಿರ್ಮಿಸಲು ಹೊರಟಿರುವುದನ್ನು ವಿರೋಧಿಸಿ ಬಿಜೆಪಿ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ಹಾಗೂ ಪುರಸಭೆ ಮಾಜಿ ಸದಸ್ಯರ ಹಾಗೂ ಚಲನಚಿತ್ರ ನಟರಾದ ಅರ್ಜುನ್ ಸಿ ರಮೇಶ್ ಅವರು ಕೈಗೊಂಡಿದ್ದ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ನೀಡಿ ಮಾತನಾಡಿದ ಅವರು, ಸರ್ಕಾರ ಕೈಗಾರಿಕಾ ಉದ್ಯಮವನ್ನು ಕಬಳಿಸಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವ ಸರ್ಕಾರದ ನಡೆಯನ್ನು ಖಂಡಿಸುತ್ತೇವೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಉದ್ಯಮ ಸೃಷ್ಟಿ ಮಾಡುವುದು ತುಂಬಾ ಕಷ್ಟದ ಕೆಲಸ. ಅದು ಸರ್ಕಾರದ ಕೈಯಿಂದ ಆಗದೇ ಇರುವಂತಹ ಕೆಲಸ. ಅಂತಹದರಲ್ಲಿ ಮಹಾರಾಜರು ದೊಡ್ಡ ಮಟ್ಟದ ಜಾಗವನ್ನು ಕೊಟ್ಟು ಕೃಷಿಗೆ ಪೂರಕವಾಗಿ ಉದ್ಯೋಗ ಸೃಷ್ಟಿಸಿಕೊಟ್ಟಿದ್ದಾರೆ. ಅದನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಕ್ರೀಡಾಂಗಣವನ್ನು ವಿಶಾಲವಾದ ಸರ್ಕಾರಿ ಸ್ಥಳದಲ್ಲಿ ಮಾಡಲಿ. ಸರ್ಕಾರ ಸಿಲ್ಕ್ ಫ್ಯಾಕ್ಟರಿಯ ಕಾರ್ಮಿಕರ ಹಿತಾಸಕ್ತಿ ಹಾಗೂ ಪರಿಸರ ಉಳಿಸಬೇಕೆಂದು ಆಗ್ರಹಿಸಿದರು. ರೇಷ್ಮೆ ಕಾರ್ಖಾನೆ ಉಳಿಸಿ ಎಂಬುವಂಥ ಪ್ರತಿಭಟನೆಯಲ್ಲಿ ನಾವು ಇವತ್ತು ಭಾಗವಹಿಸಿದ್ದೇವೆ. ಕಾರಣ ಇಷ್ಟೇ, ಮಹಾರಾಜರು ಕೊಟ್ಟಂಥ ಕೊಡುಗೆ ಏನಂದರೆ, ಇಲ್ಲಿಯ ನರಸೀಪುರ ತಾಲೂಕಿನಲ್ಲಿ ಹಿಂದೆ ರೇಷ್ಮೆ ಬೆಳೆ ಅಂತ ರೈತರು ಅತಿ ಹೆಚ್ಚಾಗಿ ರೇಷ್ಮೆಯನ್ನು ಬೆಳೀತಾ ಇದ್ರು. ಆ ಬೆಳೆಗೆ ಪೂರಕವಾಗಿ ಮಾರುಕಟ್ಟೆ ಸೃಷ್ಟಿ ಮಾಡಿದ್ರು. ಮಾರುಕಟ್ಟೆ ಕೂಡ ಇದೆ ನರಸೀಪುರದಲ್ಲಿ, ರೇಷ್ಮೆ ಮಾರುಕಟ್ಟೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕೈಗಾರಿಕಾ ಪ್ರದೇಶ ಕೂಡ ಇದು ಉದ್ಯಮ. ಈ ಉದ್ಯಮವನ್ನು ಇವತ್ತು ಕಬಳಿಸಿ ಒಂದು ಕ್ರೀಡಾಂಗಣವನ್ನು ಮಾಡ್ತಾ ಇರೋದು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಕ್ರೀಡಾಂಗಣ ಮಾಡ್ತಾ ಇರೋ ವಿಚಾರದಲ್ಲಿ ಖಂಡನೆ ಮಾಡ್ತಾ ಇಲ್ಲ, ಕ್ರೀಡಾಂಗಣ ಮಾಡ್ತಾ ಇರುವಂಥ ಜಾಗದ ವಿಚಾರದಲ್ಲಿ ಖಂಡನೆ ಮಾಡ್ತಾ ಇದ್ದೀವಿ. ಒಂದು ಉದ್ಯಮವನ್ನು ಸೃಷ್ಟಿ ಮಾಡಲಿಕ್ಕೆ ಸರ್ಕಾರದ ಕೈಯಲ್ಲಿ ಆಗೋದಿಲ್ಲ. ಇವತ್ತು ಗ್ರಾಮೀಣ ಭಾಗದಲ್ಲಿ ಒಂದು ಉದ್ಯಮ ಸೃಷ್ಟಿ ಮಾಡಬೇಕು ಅಂದರೆ ತುಂಬ ಕಷ್ಟ. ಅಂಥದ್ರಲ್ಲಿ ಮಹಾರಾಜರ ಇವತ್ತು ದೊಡ್ಡ ಮಟ್ಟದ ಜಾಗವನ್ನು ಕೊಟ್ಟು ಕೊಡುಗೆಯಾಗಿ ಉದ್ಯಮ, ಕೃಷಿ ಮತ್ತು ಕೃಷಿಗೆ ಪೂರಕವಾಗಿ ಉದ್ಯಮವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಆ ಬೆಳವಣಿಗೆಯಲ್ಲಿ ಉದ್ಯಮದಲ್ಲಿರ್ತಕ್ಕಂಥ ಕಾರ್ಮಿಕರ ಬಲಿ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಮಾಡ್ತಾ ಇದೆ. ಅದನ್ನು ಖಂಡಿಸ್ತೇವೆ. ಈ ಉದ್ಯಮ ಇಲ್ಲೇ ಉಳಿಬೇಕು. ಕ್ರೀಡಾಂಗಣವನ್ನು ಬೇರೆ ಒಂದು ಜಾಗದಲ್ಲಿ, ಸರ್ಕಾರಿ ಜಾಗಗಳು ಅನೇಕ ಇದ್ದಾವೆ, 100 ಎಕರೆ ಇದೆ ನರಸೀಪುರದಲ್ಲಿ. ಆ ಜಾಗವನ್ನು ಅಕ್ವೈರ್ ಮಾಡ್ಕೊಂಡು ಅಥವಾ ಅದನ್ನು ಸದುಪಯೋಗ ಪಡಿಸ್ಕೊಂಡು ಅಲ್ಲಿ ಒಂದು ಕ್ರೀಡಾಂಗಣವನ್ನು ಕಟ್ಟಿ ಇಲ್ಲಿಯ ಜನರಿಗೆ ಅನುಕೂಲ ಮಾಡಿಕೊಳ್ಳಿ, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಆದರೆ ರೇಷ್ಮೆ ಉದ್ಯಮವನ್ನು ಕಬಳಿಸುವುದು ಮತ್ತು ಅಲ್ಲಿಯ ಪರಿಸರದಲ್ಲಿರ್ತಕ್ಕಂಥ 5,000 ಗಿಡಗಳನ್ನ ಹಾಳು ಮಾಡ್ತುವಂಥದ್ದಿಲ್ಲ, ಅದು ದೊಡ್ಡ ಮಟ್ಟದ ಪರಿಸರದ ಹಕ್ಕಲ್ಲಿ. ಇದನ್ನು ಅರಣ್ಯ ಇಲಾಖೆಯವರು ಪ್ರತಿಭಟಿಸಬೇಕು. ಯಾಕಂದರೆ ಒಂದು ಅರಣ್ಯವನ್ನು ಬೆಳೆಸಬೇಕಾದ್ರೆ 16 ವರ್ಷಗಳು ಬೇಕು. ಅಂಥದ್ರಲ್ಲಿ ಇಲ್ಲಿ 500-600 ಗಿಡಗಳನ್ನ ಕಡಿದು ಅದರ ಕ್ರೀಡಾಂಗಣ ಕಟ್ತಾ ಇರೋದನ್ನು ನಾವು ಖಂಡಿಸ್ತೇವೆ. ತಕ್ಷಣವೇ ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಎಂಪಿಗಳು ಯಾರಿದ್ದಾರೆ ಅವರು ತಾವಿಸಿ ಬಂದು ಈ ಉದ್ಯಮವನ್ನು ಉಳಿಸಿ ಬೆಳೆಸುವಂಥ, ಕಾರ್ಮಿಕರಿಗೆ ಉದ್ಯೋಗ ಇರ್ತಕ್ಕಂಥದ್ದನ್ನು ಕಬಳಿಸುವಂಥ ಕೆಲಸವನ್ನು ನಿಲ್ಲಿಸಬೇಕು. ಕೂಡಲೇ ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡಿ ಬೇರೆ ಒಂದು ಜಾಗದಲ್ಲಿ ಕ್ರೀಡಾಂಗಣ ಕಟ್ಟಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅಲ್ಲಿವರೆಗೆ ಇವ್ರ ಜೊತೆಯಲ್ಲಿ ನಾವು ಪ್ರತಿಭಟನೆಯಲ್ಲಿ ಸಹಕಾರವನ್ನು ಕೊಡ್ತೇವೆ. ಹಂಗಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈಗ ನೀಡಿರ್ತಕ್ಕಂಥ ನಿರ್ಧಾರವನ್ನು ಕೈಬಿಟ್ಟು ಉದ್ಯಮವನ್ನು ಉಳಿಸಿ ಬೆಳೆಸುವಂಥ ಉದ್ಯೋಗವನ್ನು ಬೆಳೆಸಬೇಕು ಅಂತೇಳಿ ನಾವು ಆಗ್ರಹ